ವೇದಿಕೆ ಮೇಲೆಯೇ ಚಿತ್ರದುರ್ಗದ ಬಿಇಒ ಗಿರಿಜಾ ಅವರನ್ನು ಸಸ್ಪೆಂಡ್ ಮಾಡುವುದಾಗಿ ಸಚಿವ ಡಿ. ಸುಧಾಕರ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಚಿತ್ರದುರ್ಗದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೌಢಶಾಲೆ ವಿಭಾಗದ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಚಿವ ಡಿ. ಸುಧಾಕರ್ ಅವರು ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದರು, ಭಾಷಣ ಮಾಡುತ್ತಿದ್ದರು. ಈ ವೇಳೆ ಕಳೆದ 2025ನೇ ಸಾಲಿನಲ್ಲಿ ಕಾಲೇಜಿನ ಪ್ರೌಢಶಾಲೆ ವಿಭಾಗದ 10ನೇ ತರಗತಿಯಲ್ಲಿ ಫಲಿತಾಂಶ ಕೇವಲ 48ರಷ್ಟು ಮಕ್ಕಳು ಮಾತ್ರ ತೇರ್ಗಡೆ ಹೊಂದಿದ ಬಗ್ಗೆ ಸಚಿವ ಡಿ. ಸುಧಾಕರ್ ಅವರ ಗಮನಕ್ಕೆ ಬಂದಿದ್ದು, ಇದಕ್ಕೆ ಬಿಇಒ ಗಿರಿಜಾ ಹಾಗೂ ಪ್ರೌಢಶಾಲಾ ವಿಭಾಗದ ಪ್ರಾಂಶುಪಾಲರಾದ ಕರಿಯಪ್ಪ ಅವರಿಗೆ ಸಚಿವ ಡಿ. ಸುಧಾಕರ್ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡರು. ಇದು ನಮ್ಮ ಜಿಲ್ಲೆಗೆ ಕ್ಷೇಮ ಆಗುವ ವಿಚಾರ. ಜಿಲ್ಲಾ ಕೇಂದ್ರದಲ್ಲಿ ಈ ರೀತಿಯಾಗಿದೆ. 14 ಜನ ಶಿಕ್ಷಕರು ಇದ್ದರೂ ಕೂಡ ಫಲಿತಾಂಶ ಬರದಿದ್ದರೆ ಶಾಲೆಯಲ್ಲಿ ಶಿಕ್ಷಕರನ್ನು ಬದಲಾವಣೆ ಮಾಡುವುದಾಗಿ ಡಿ. ಸುಧಾಕರ್ ಎಚ್ಚರಿಕೆ ನೀಡಿದರು. ಇನ್ನು ಸುಧಾರಣೆ ಮಾಡದಿದ್ದರೆ ಬಿಇಒ ಗಿರಿಜಾ ಅವರಿಗೆ ಸಸ್ಪೆಂಡ್ ಮಾಡುತ್ತೀನಿ ಹಾಗೂ ಪ್ರಾಂಶುಪಾಲರನ್ನು ದೂರದ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಮಾಡುವುದಾಗಿ ಸುಧಾಕರ್ ಎಚ್ಚರಿಕೆ ನೀಡಿದರು. ಇನ್ನು ಶಾಲೆಯ ಫಲಿತಾಂಶದ ಬಗ್ಗೆ ಸಚಿವ ಡಿ. ಸುಧಾಕರ್ ಬೇಸರ ವ್ಯಕ್ತಪಡಿಸಿದ್ದರು. ಬಿಇಒ ಗಿರಿಜಾ ಅವರನ್ನು ಸಸ್ಪೆಂಡ್ ಮಾಡುವುದಾಗಿ ಎಚ್ಚರಿಕೆ ಕೂಡ ನೀಡಿದರು. ಇನ್ನು ಸರ್ಕಾರ ಮಕ್ಕಳಿಗಾಗಿ 30ರಿಂದ 40 ಸಾವಿರ ಕೋಟಿ ಹಣ ಕೊಡುತ್ತಿದೆ. ಫಲಿತಾಂಶ ಕಡಿಮೆ ಆದರೆ ಸರ್ಕಾರ ಸಹಿಸುವುದಿಲ್ಲ. ಇಂದು ಪ್ರಾಂಶುಪಾಲರಿಗೆ ಶಾಲೆ ಜಿಲ್ಲೆಗೆ ಪ್ರಥಮ ಬರುವಂತೆ ನೋಡಿಕೊಳ್ಳಬೇಕು, ಇಲ್ಲವಾದರೆ ದೂರದ ಗುಲ್ಬರ್ಗ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತದೆ. ಇನ್ನು ಇಲ್ಲಿನ ಸಮಸ್ಯೆಗಳ ಬಗ್ಗೆ ನನ್ನ ಗಮನಕ್ಕೆ ಬಂದಿದ್ದು ಬರಲು ಆಗಿರಲಿಲ್ಲ. ಮುಂದಿನ ದಿನಗಳಲ್ಲಿ ಸಭೆ ಮಾಡುತ್ತೇನೆ ಎಂದು ಡಿ. ಸುಧಾಕರ್ ಹೇಳಿದ್ದಾರೆ. ಇನ್ನು ಜಿಲ್ಲಾ ಕೇಂದ್ರದಲ್ಲಿ ಫಲಿತಾಂಶ ಬಂದಿಲ್ಲ ಅಂದರೆ ಹೇಗೆ ಎಂದು ಡಿ. ಸುಧಾಕರ್ ಬೇಸರ ವ್ಯಕ್ತಪಡಿಸಿದ್ದು, ಸುಧಾರಣೆ ಆಗದಿದ್ದರೆ ಸಸ್ಪೆಂಡ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಿಸಲ್ಟ್ಸ್ ಟೋಟಲ್ ಅಬ್ಸೆನ್ಸ್ 48% ನಾನು ಎಲ್ಲೂ ಕೇಳಿಲ್ಲ. ಅದು ಚಿತ್ರದುರ್ಗ ಹೆಡ್ ಕ್ವಾರ್ಟರ್ ಇದು. ಸೀರಿಯಸ್ ನೀವು ಸಸ್ಪೆಂಡ್ ಆಗ್ತೀಯ? ಯಾವ ಊರು ನಿಮ್ಮದು? ಅದಕ್ಕೆ ದುರ್ಗ ಇಲ್ಲಿ ನಿದ್ದೆ ಮಾಡ್ತೀಯ ಕೂತ್ಕೊಂಡು? ನಾವು ಅದು ಬಿಫೋರ್ ಲಾಸ್ಟ್ ಇಯರ್ ಎಷ್ಟಿತ್ತು? ಮತ್ತೆ 78 ಬಿಫೋರ್ ಲಾಸ್ಟ್ ಇಯರ್ ಸ್ವಲ್ಪ ಕಾಪಿ ಶೀಟ್ ಹೊಡೆದಿದ್ದು. ಈ ಸರಿ ನಾನು ಹೇಳ್ತಾ ಇದ್ದೀನಿ, ಏನು ಬಸ್ಟ್ರೆ ಏನು ಹೆಸರು ಕರೆಯಣ್ಣ, ಜಿಲ್ಲೆಗೆ ನಮ್ಮದು ನಂಬರ್ 1 ಶಾಲೆ ಆಗಬೇಕು. ಅದೇನು ಮಾಡ್ತೇವೆ ಗೊತ್ತಿಲ್ಲ. ಇಟ್ ಶುಡ್ ಬಿಕಮ್ ನಂಬರ್ 1 ಜಿಲ್ಲೆಗೆ. ಅಷ್ಟು ಮಾಡಿದೆ ನಿಮಗೆ. 14 ಜನ ಸ್ಟಾಫ್ ಇದ್ದೀರಿ. ಆಯಮ್ಮನ ಮಾತಾಡೋದು ನೋಡಿದ್ರೆ ಭಾಳ ಚೆನ್ನಾಗಿ ಆ್ಯಕ್ಟಿವ್ ಇದ್ದಾರೆ ಮೇಸ್ಟ್ರುಗಳು ಅಂದ್ಕೊಂಡೆ. ಬಟ್ ರಿಸಲ್ಟ್ ಈಸ್ ವೆರಿ ಸ್ಟೂಡೆಂಟ್ಸ್ಗೆ ಅಡ್ವೈಸ್ ಮಾಡ್ತೀವಿ. ಫಸ್ಟ್ ನಾವು ಮೇಸ್ಟ್ರೂಸ್ ನಾವೆಲ್ಲ SLC ಪಾಸ್ ಆಗ್ತಾನೆ ಇರಲಿಲ್ಲ. ಅವ್ರು ಹೇಳಿದ್ರು ನಮ್ಗೆ ಯಾರು ಓದು ಅಂತ ಹೇಳ್ತಾ ಇರಲಿಲ್ಲ. ನಾವೆಲ್ಲೋ ಮನೆಗೆಲ್ಲೋ ಇದ್ದಿರ್ತಿದ್ವಿ. ಸ್ಕೂಲ್ಗೆ ಹೋಗಿಲ್ಲ ಅಂತಲೂ ಕೇಳ್ತಿರಲಿಲ್ಲ. ಮನೆ ಮುಂದೆ ಗೋಲಿ ಆಡ್ಕೊಂಡು ಕೂತ್ಕೊಂಡ್ವಿ. ಈಗ ಹಂಗಿಲ್ಲ, ಎಲ್ಲ ಕೇಳ್ತಾರೆ ಮನೆಗಳಿಗೆ, ಯಾಕೆ ಶಾಲೆಗೆ ಹೋಗಿಲ್ಲ, ಅದು ಓದಿಲ್ಲ ಅಂತ. ಇಷ್ಟಿದ್ರೂ ಕೂಡ ಇದು ರಿಸಲ್ಟು, ಅದರಲ್ಲಿ ಎಸ್ಪೆಷಲಿ ಚಿತ್ರದುರ್ಗ ಸಿಟಿಯಲ್ಲಿದೆ, ಅದು ಟೌನಲ್ಲಿದೆ ಈ ಶಾಲೆ. ನಾನು ಭಾಳ ಸರಿ ಇಲ್ಲಿ ಬರಬೇಕು ಅಂದ್ಕೊಂಡೆ, ಬರೋಕ್ಕಾಗಲಿಲ್ಲ. ಭಾಳ ಲ್ಯಾಪ್ಸಸ್ ಇದೆ, ತೊಂದರೆ ಇದೆ ಅಂತ 2-3 ಯಾರು ಬಂದು ಹೇಳಿದ್ರು ನನಗೆ. ಬಟ್ ಐ ನಾಟ್ ಏಬಲ್ ಟು ಕಮ್. ಬಿಸಿ ಒಳಗೆ ಬರಲಿಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ವೀಕ್ ನಾನು ಬರ್ತೇನೆ. ಬಂದಿದ್ದೆಲ್ಲ ಮೇಸ್ಟ್ರುಗಳದ್ದು ಮೀಟಿಂಗ್ ತೊಗೊತಾರೆ. DDPಗೆ ಹೇಳ್ಬಿಡ್ರಿ, ಹೇಳಿ ನೀವು ಇರೋದು ಇಲ್ಲ 2 months, ಒಂದೇ ಮಂತ್, ಇನ್ನೊಂದು ಮಂತ್ ಓನ್ಲಿ. ಈ ಸರಿ ಏನೇನೋ ಬುಕ್ಸ್ ಮಾಡಿ ಸ್ವಲ್ಪ ಪರ್ಸೆಂಟೇಜ್ ಇಂಪ್ರೂವ್ ಬರೋಂಗೆ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಅದು 10% ಜಾಸ್ತಿ ಆಗ್ಬೋದು ಅಂತ. ಹೌದೇನ್ರಿ? 10% ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ವಾಟ್ ಐ ಆಮ್ ಅಡ್ವೈಸಿಂಗ್, ನೀವು ಇಷ್ಟೊಂದು ಬ್ಯಾಕ್ ಇದ್ರೆ ಆಗೋದೇ ಇಲ್ಲ. ನಿಮ್ಮದು 48%, ರೈಟ್? ಮತ್ತು ಯಾವ ಸಬ್ಜೆಕ್ಟಲ್ಲಿ ಹೋಗಿದೆ? ಸೊ ಓವರ್ ಆಲ್ 58% ಇದೆ ಎಷ್ಟು ರೀ? ಓವರ್ ಆಲ್ 58 ಸರ್. ಮ್ಯಾಥಮೆಟಿಕ್ಸ್ ಓನ್ಲಿ ಸರ್. ಮತ್ತು ಯಾವುದ್ರಲ್ಲಿ ವೀಕ್ ಆಗಿರೋ ನೀವು? ನೋಡಿ ನೆಕ್ಸ್ಟ್ ವೀಕ್ ಮಾತಾಡ್ತೀನಿ ನಾನು.